ಏನು ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ನೆಪವಾಗಿಟ್ಟುಕೊಂಡು ಸುಪ್ರೀಂ ಕೋರ್ಟ್ ಆದೇಶ ಅನ್ವಯವಾಗದ ಕೆಲವು ಮಳಿಗೆದಾರರ ವಿರುದ್ಧ ಈ ಅಧಿಕಾರಿಗಳು ಕಾನೂನನ್ನ ದುರುಪಯೋಗ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವ್ಯತಿರಿಕ್ತವಾಗಿ ಕೆಲವು ಮಳಿಗೆಗಳನ್ನ ಬೆಂಗಳೂರು ನಗರದಲ್ಲಿ ತೆರವುಗೊಳಿಸ್ತಾ ಇದ್ದಾರೆ. ಈ ಸರ್ಕಾರ ಬೆಂಗಳೂರು ನಗರ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಏನಿದ್ದಾರೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಅವರು ಅನ್ನ ತಿಂತಾರೆ, ನಾವು ಅನ್ನ ತಿಂತೀವಿ, ಯಾರು ತಿನ್ನಲ್ಲ. ಅವ್ರಿಗೆ ಕಾನೂನು ಮತ್ತು ಚೌಕಟ್ಟಿನ ವ್ಯಾಪ್ತಿಯಲ್ಲಿ ಅವ್ರಿಗೂ ಅರಿವಿದೆ, ನಮಗೂ ಅರಿವಿದೆ. ನಾವು ಒಂದು ಸಂಘ ಸಂಸ್ಥೆ ಒಂದು ಚಳವಳಿ ಬಂದು ಇವತ್ತು ನಾವು ಮಾತಾಡ್ತಿದ್ದೀವಿ ಅಂತ ಹೇಳಿದಾಗ ನಾವು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾರಸ್ದಾರರು. ಕಾನೂನು ಏನಿದೆ ಅಂತೇಳಿ ನಮ್ಗೆ ಗೊತ್ತು. ಕಾನೂನು ಅಡಿಯಲ್ಲಿ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾವ ವಿಚಾರಕ್ಕೆ ಭಾಗವಹಿಸಬೇಕು, ಯಾವ ವಿಚಾರಕ್ಕೆ ಭಾಗವಹಿಸಬಾರ್ದು ಅನ್ನೋ ತಿಳುವಳಿಕೆ ನಮ್ಮಲ್ಲಿದೆ. ನಾವಿವತ್ತು ಮನವರಿಕೆ ಮಾಡೋಕ್ಕೆ ಬಂದಿರೋದಷ್ಟೇ ಮಾನ್ಯ ಆಯುಕ್ತರಿಗೆ. ಕೋರ್ಟ್ ಆದೇಶ ಇರೋದು ಈ ರೀತಿ, ನೀವು ಕೆಲಸ ಮಾಡ್ತಾ ಇರೋದು ಈ ರೀತಿ, ಕೋರ್ಟ್ ಆದೇಶನ ಸರಿಯಾಗಿ ಅರ್ಥೈಸ್ಕೊಳ್ಳಲಿಲ್ಲ, ನಾವು ಕೋರ್ಟ್ ಆದೇಶಕ್ಕೆ ಅಡ್ಡಿಪಡಿಸಲ್ಲ, ನಾವು ಕಾನೂನು ಕೋಶದ ಅಭಿಪ್ರಾಯ ಪಡೆದು ಕೆಲಸ ಮಾಡಿ ಮಾನ್ಯ ಆಯುಕ್ತರೇ ಅಂತ ಹೇಳಿದಾಗ ಈ ಮಹಾನ್ ಒಬ್ಬ IAS ಅಧಿಕಾರಿ ಜಗದೀಶು ಆತ ಏನು ಹೇಳ್ತಾನೆ ಅಂದರೆ, ಅವ್ರ ಬಗ್ಗೆ ನಾನು ಪರ್ಸ್ನಲಿ ಮಾತಾಡಬೇಕಾಗುತ್ತೆ ವೈಯಕ್ತಿಕವಾಗಿ. ಕಾನೂನು ಅಂದರೆ ಅಹಂ. ಅವ್ರಿಗೆ ನೀವು ಕಂಟೆಂಪ್ಟ್ ಹೋಗಿ ನಾನು ಮಾಡ್ತೀನಿ, ತೆರವುಗೊಳಿಸ್ತೀನಿ. ನೀವು ಕಂಟೆಂಪ್ಟ್ ಹೋಗಿ ನಾನು ತೆರವುಗೊಳಿಸ್ತೀನಿ ಅಂದರೆ ಮದ ಅಲ್ವಾ ಇದು? ಅಧಿಕಾರದ ಮದ ಅಲ್ವಾ? ನೀವು ಕಂಟೆಂಪ್ಟ್ ಹೋಗ್ರಿ ನಾನು ತೆರವುಗೊಳಿಸ್ತೀನಿ ಅಂತ ಹೇಳಿದ್ರೆ ಹೌದು, ನಿಮ್ಮ ಕಡೆ ನ್ಯಾಯ ಇದೆ, ನೀವು ಕಂಟೆಂಪ್ಟ್ ಹೋಗಿ ನಾನು ಪೇಸ್ ಮಾಡ್ಕೊಳ್ತೀನಿ ಅಂತೇಳಿ ನೇರವಾಗಿ ಹೇಳಿದ್ರು. ನಮ್ಮ ಹತ್ರ ವಿಡಿಯೋ ಇದೆ. ಇಂಥ ಒಬ್ಬ ದುರಹಂಕಾರಿ ಅಧಿಕಾರಿನ, ಕಾನೂನಿನ ಅರಿವಿಲ್ಲದೆ ಮಾತಾಡ್ತಕ್ಕಂಥ ಅಧಿಕಾರಿನ ನಮ್ಮ ಇತಿಹಾಸದಲ್ಲಿ ನಾವು ನೋಡಿಲ್ಲ. ಯಾವುದೇ ಅಧಿಕಾರಿ ಕೆಲಸ ಮಾಡ್ತಾನೆ ಅಂತ ಹೇಳಿದಾಗ ಕಾನೂನಿನ ಪ್ರಜ್ಞೆ ಇರಬೇಕು. ಆಯುಕ್ತ ಏನು ಹೇಳ್ತಾನೆ ಗೊತ್ತಾ, ಜಗದೀಶು ನೀವು ಕಂಟೆಂಪ್ಟ್ ಹೋಗಿ ಅಂದರೆ ಉತ್ತರಾನ ಅದು. ಬಡವರು ನಮ್ಗೆ ಅನ್ನ ತಿನ್ನೋ ಜಾಗನ ನೀವು ತೆರವುಗೊಳಿಸ್ತಾ ಇದ್ದೀರಾ ಸ್ವಾಮಿ, ನಿಮಗೆ ಮೆಮೊರಂಡಮ್ ಕೊಟ್ಟಿದ್ದೀವಿ. ಇವತ್ತು ನಾನು ಬಂದಿರೋದು ಇಲ್ಲಿ ಕೆಲಸ ಅಡ್ಡಿ ಮಾಡೋದಕ್ಕಲ್ಲ, ಅಡ್ಡಿ ಮಾಡೋದು ಇಲ್ಲ, ಅದ್ರ ಪ್ರಮೇಯ ನನಗೆ ಬೇಕಿಲ್ಲ. ಕಾನೂನು ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ಒಂದು ಮೆಮೊರಂಡಮ್ ಸಬ್ಮಿಟ್ ಮಾಡೋದಕ್ಕೆ ಬಂದಿದ್ದೀನಿ. ನಮ್ಮ ಬೇಡಿಕೆ ಸಬ್ಮಿಟ್ ಮಾಡೋದಕ್ಕೆ ಬೇಡಿಕೆಯನ್ನು ಸಲ್ಲಿಸಿದ್ದೀನಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಮಗೂ ಗೊತ್ತಿದೆ. ನಾವು ಯಾವುದಕ್ಕೂ ಯಾರಿಗೂ ಬಂದು ಇಲ್ಲಿ ನಿಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸೋ ಉದ್ದೇಶ ನಂದಲ್ಲ. ಕೋರ್ಟ್ ಆದೇಶನ ನೀವು ಸರಿಯಾಗಿ ಅರ್ಥೈಸ್ಕೊಳ್ಳಿಲ್ಲ. ಕೋರ್ಟ್ ಆದೇಶ ಇರೋದು BGS ಫ್ಲೈಓವರ್ ಕೆಳಗಡೆ, ನೀವು ಹೊಡಿತಾ ಇರೋದು KR ರೋಡಿಂದ ಮೈಸೂರು ರೋಡ್ಗೆ. ದಯಮಾಡಿ ನೋಡಿ. ಅವ್ರು ಏನು ಹೇಳ್ತಾರೆ, ಫುಟ್ಪಾತ್ ಡ್ರೈವ್ ಮಾಡ್ತಾ ಇದ್ದೀವಿ. ಫುಟ್ಪಾತ್ ಡ್ರೈವ್ ಮಾಡೋಂಗಿದ್ರೆ 1985ಇಂದ 1996ವರೆಗೂ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆದಿದೆ, ಜಡ್ಜ್ಮೆಂಟ್ ಆಗಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ, ಪುನಃ ನೀವು ಇದನ್ನು ಖಾಲಿ ಮಾಡಬೇಕಾದ್ರೆ ನಾನು 5 years ಟೈಮ್ ಕೊಡ್ತೀನಿ. ಪುನಃ ನೀವು ಖಾಲಿ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಪರ್ಮಿಷನ್ ತಗೋಬೇಕು ಅಥವಾ ಸಂಬಂಧಪಟ್ಟ ಹೈಕೋರ್ಟ್ಗೆ ನೀವು ಹೋಗಬೇಕು ಅಂತೇಳಿ BBMP ಅಂದಿನ ಆಯುಕ್ತರಿಗೆ ಡೈರೆಕ್ಷನ್ ಕೊಟ್ಟಿದೆ. ಕಾಪಿ ನಮ್ಮ ಹತ್ರ ಇದೆ. ನಾವು ದಡ್ರಲ್ಲ, ನಾವು ಇಲ್ಲಿ ಲೀಗಲ್ ಒಪಿನಿಯನ್ ಕಲೆಕ್ಟ್ ಮಾಡಿದ್ದಾರೆ. ಮುನ್ರಾಜು ಅಂತೇಳಿ ಡೆಪ್ಟಿ ಲಾ ಆಫೀಸರು, ಕಾನೂನು ಕೋಶದ ಕಾನೂನು ಸಲಹೆಗಾರರು, ಇವ್ರಿಗೆ ಅಭಿಪ್ರಾಯ ಕೊಟ್ಟಿದ್ದಾರೆ. ಸಹಾಯಕ ಇವ್ರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಕಾರ್ಯಪಾಲಕ ಅಭಿಯಂತರು ಚಾಮರಾಜಪೇಟೆ ಅವರಿಗೆ ಅಭಿಪ್ರಾಯ ಕೊಟ್ಟಿದ್ದಾರೆ. ಅದನ್ನು ಖಾಲಿ ಮಾಡೋದಕ್ಕೆ ನಾವು ಹೇಳಿಲ್ಲ, ಅರ್ಜಿದಾರರನ್ನ ಮಾತ್ರ ನೀವು ಖಾಲಿ ಮಾಡಿ ಅಂತ ಹೇಳಿದ್ದಾರೆ ಅಂತೇಳಿ ಲೀಗಲ್ ಒಪಿನಿಯನ್ ಕಾಪಿ ನನ್ನ ಹತ್ರ ಇದೆ. ಆದ್ರೂ ಅದನ್ನೆಲ್ಲ ಉಲ್ಲಂಘನೆ ಮಾಡಿ ಇವತ್ತಿನ ದಿನ ಬಡಪಾಯಿಗಳನ್ನ ತೆರವುಗೊಳಿಸಿ ಧ್ವಂಸ ಮಾಡಿ ಅವ್ರ ಅಂಗಡಿಗಳನ್ನೆಲ್ಲ ನೆಲಸಮ ಮಾಡಿಬಿಟ್ರು. JCBನ ತಗೊಂಬಂದು ಅನ್ಯಾಯ ಇದು. ನಿಜವಾಗ್ಲೂ ಬಡವ್ರ ಪರವಾಗಿ, ಹಿಂದುಳಿವ್ರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಕಾನೂನನ್ನ ನೋಡಷ್ಟು ಕೂಡ ಕಂಡಿಲ್ಲದ ಕುರುಡು ಸರ್ಕಾರ ಇದು ಅಂತೇಳಿ ನಾನು ಇವತ್ತಿನ ದಿನ ಭಾವಿಸ್ತಾ ಇದ್ದೀನಿ. ಅಲ್ಲ, ಕಾನೂನು ಉಲ್ಲಂಘನೆ, ಕಾನೂನು ಸುಪ್ರೀಂ ಕೋರ್ಟ್ ಆದೇಶದ ಅಡಿಯಲ್ಲಿ ಕಾನೂನು ಕ್ರಮ ಜರುಗಿಸಲಿ. ಆದರೆ ಫುಟ್ಪಾತ್ ಡ್ರೈವ್ ಮಾಡೋದಕ್ಕೂ 1985ಇಂದ 1996ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆದಿರೋ ಈ ಮಳಿಗೆಗಳಿಗೂ ಏನು ಸಂಬಂಧ? ಫುಟ್ಪಾತ್ ಡ್ರೈವ್ಗೆ ತಗೊಂಬಂದು ಸರ್ವೆ ಮಾಡಿದಾರಾ? ಎಲ್ಲಿಂದ ಎಲ್ಲಿಗೆ ಫುಟ್ಪಾತ್ ಒತ್ತುವರಿ ಆಗಿದೆ ಅಂತೇಳಿ ಇವ್ರ ಹತ್ರ ಮಾಹಿತಿ ಇದೆಯಾ? ಎಷ್ಟು ಮಳಿಗೆಗಳಿದೆ ಅಂತೇಳಿ ಮಾಹಿತಿ ಇದೆಯಾ? ಎಷ್ಟು ಫುಟ್ಪಾತ್ ಒತ್ತುವರಿದಾರರು ಅಂತೇಳಿ ಮಾಹಿತಿ ಇದೆಯಾ? ಎಷ್ಟು ಫುಟ್ಪಾತ್ ಒತ್ತುವರಿದಾರರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ? ಇವತ್ತು ನಾವು ಯಾರ್ಯಾರನ್ನ ಖಾಲಿ ಮಾಡಬೇಕು ಅಂತೇಳಿ ಇವ್ರ ಹತ್ರ ಆಕ್ಷನ್ ಪ್ಲಾನ್ ಇದೆಯಾ? ಆಕ್ಷನ್ ಪ್ಲಾನು? ಇದು ಸಿಸ್ಟಮ್. ಇಂಥ ದೌರ್ಜನ್ಯಕೋರರಿಗೆ ಬಡವರ ಹೊಟ್ಟೆ ಹಸುವಿನ ಶಾಪ ತಟ್ಟದೇ ಬಿಡಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ನಿಜವಾಗ್ಲೂ ನಮಗೇ ಒಂಥರ ಅಸಹಾಯಕರಾಗಿದ್ದೀವಿ. ಹೋರಾಟಗಾರರು ನಾವು ಅಸಹಾಯಕರಾಗಿದ್ದೀವಿ, ಕೈಲಾದವರಾಗಿದ್ದೀವಿ.
ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಕೊಟ್ಟು ಷಂಡ್ರಾಗಿದ್ದೀವಿ ಅಂತ ಹೇಳಿದ್ರೂ ತಪ್ಪಾಗಲ್ಲ ನಾವು. ಯಾಕಂದರೆ ಇವರು ಕಾನೂನು ಪಾಲನೆಯಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರ ದುರುಪಯೋಗ ಮಾಡ್ಕೊಳ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇವತ್ತು ಜಿಲ್ಲಾ ಉಸ್ತುವಾರಿ ಇಷ್ಟು ದಿನ ಸುಪ್ರೀಂ ಕೋರ್ಟ್ ಆದೇಶ ಒತ್ತುವರಿ ತೆರವುಗೊಳಿಸೋದಕ್ಕೆ ಯಾವಾಗ ಆಗಿರೋದು, ಜಾರಿಯಾಗಿರೋದು ಯಾವಾಗ? ಇವತ್ತು ಇವರು ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡ್ತಾ ಇರೋದು ಅವರು. ಇಷ್ಟು ವರ್ಷ ಏನು ಮಾಡ್ತಾಯಿದ್ರು? ಕೃಷ್ಣ ಬೈರೇಗೌಡರು ಬಂದಿದ್ದ ತಕ್ಷಣ ಇಲ್ಲಿ ಸರ್ಕಾರಕ್ಕೆ ಕಣ್ಣು ಬಂದುಬಿಡ್ತಾ, ಜ್ಞಾನ ಬಂದುಬಿಡ್ತಾ? ಅದಕ್ಕಿಂತ ಮುಂಚೆ ಇರಲಿಲ್ವಾ? ಆಯಿತು, ಕೃಷ್ಣ ಬೈರೇಗೌಡರಿಗೆ ಎಲ್ಲ ಯಾರು ಇಲ್ಲಿ ಒತ್ತುವರಿದಾರರಿದ್ದಾರೆ ಅಂತೇಳಿ ಇವರು ಆರೋಪ ಮಾಡ್ತಾ ಇದ್ದಾರಲ್ಲ, ಒತ್ತುವರಿದಾರರು ಅಲ್ಲದವ್ರನ್ನ ಮುಂದಿನ ಚುನಾವಣೆಯಲ್ಲಿ ಅವ್ರ ಕ್ಷೇತ್ರಕ್ಕೆ ಹೋಗಿ ಸೋಲಿಸೋವಂಥ ಕೆಲಸ ಮಾಡ್ತೀವಿ. ಅವ್ರ ಕ್ಷೇತ್ರದಲ್ಲಿ ಹೋಗಿ ಜನಜಾಗೃತಿ ಮೂಡಿಸೋವಂಥ ಕೆಲಸ ಮಾಡ್ತೀವಿ. ಅವ್ರ ಕ್ಷೇತ್ರದಿಂದನೇ ಮನೆ ಕಳಿಸೋವಂಥ ಕೆಲಸ ಮಾಡ್ತೀವಿ. ಇವರು ಸರ್ಕಾರ ಜುಜುಬಿ 1.5 ವರ್ಷ ನಾವು ಬದುಕಿರೋವರೆಗೂ, ಇವ್ರ ಸರ್ಕಾರ ಜುಜುಬಿ 1.5 ವರ್ಷ ನಾವು ಬದುಕಿರೋವರೆಗೂ ನಾವು ಅವ್ರ ನೋಡೇ ಬಿಡ್ತೇವೆ. ಇವತ್ತು ಯಾವ್ಯಾವ ಮಳಿಗೆಗಳನ್ನ ಎಲ್ಲಿಂದ ತೆರವುಗೊಳಿಸ್ತಾ ಇದ್ದಾರೆ ಅಲ್ಲಿಂದನೇ ಕಾನೂನು ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ಅಲ್ಲೇ ಕೂತ್ಕೊಳ್ತೀವಿ ನಾವು. ಯಾರ್ಯಾರು ಅಧಿಕಾರ ದುರುಪಯೋಗ ಮಾಡಿದ್ದಾರೆ, ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಅವರು ಪರ್ಸ್ನಲ್ಲಿ ಸರ್ಕಾರದ ವತಿಯಿಂದ ಕಾನೂನಾತ್ಮಕವಾಗಿ ಅವ್ರ ಜೋಬಿಂದ ಅದೇ ಮಳಿಗೆಗಳನ್ನ ಹಾಕ್ಸೋಕೆ ನಾವು ಮಾಡ್ತೀವಿ ನಾವು. ಅದು ನಮ್ಮ ತಾಕತ್ತು.